ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಜನಪ್ರಿಯ ಧಾರಾವಾಹಿ ಗೀತಾ ಸೀರಿಯಲ್ ನಾಯಕ ನಟ ಧನುಷ್ ಗೌಡ ನಿಶ್ಚಿತಾರ್ಥವನ್ನ ಮಾಡಿಕೊಂಡು ಈಗ ಮದುವೆಗೆ ಕೂಡ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತು ಮದುವೆ ಕೂಡ ಹೋಗ್ಬಿಡುತ್ತೆ ಸ್ನೇಹಿತರೆ. ಈ ಸಂಭ್ರಮದಲ್ಲಿ ಗೀತಾ ಸೀರಿಯಲ್ನ ಎಲ್ಲಾ ತಂಡ ಭಾಗಿ ಆಗಿದೆ. ಅದರಲ್ಲೂ ಕೂಡ ಗೀತಾ ಸೀರಿಯಲ್ನ ನಟಿ ಭವ್ಯ ಗೌಡ ಅವರು ಕೂಡ ನಿಶ್ಚಿತಾರ್ಥದಲ್ಲಿ ಕಾಣಿಸ್ಕೊಂಡಿದ್ರು. ಭವ್ಯ ಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಧನುಷ್ ನಿಶ್ಚಿತಾರ್ಥ ಸಂಭ್ರಮದ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದೇ ತಡ ಸಾಕಷ್ಟು ಜನರಿಗೆ ನಿರಾಶೆ ಕೂಡ ಆಗಿತ್ತು ಸ್ನೇಹಿತರೆ. ಅಂದರೆ ಧನುಷ್ ಗೌಡ ನಿಶ್ಚಿತಾರ್ಥದ ಫೋಟೋಗಳನ್ನು ನೋಡ್ತಿದ್ದಂತೆ ಗೀತಾ ಸೀರಿಯಲ್ ಅಭಿಮಾನಿಗಳಿಗೆ ಮಾತ್ರ ನಿರಾಶೆಯಾದಂತೆ ಕಾಣಿತ್ತು. ಯಾಕಂತಂದರೆ ಭವ್ಯ ಗೌಡ ಹಾಗೆ ಧನುಷ್ ಗೌಡ ಜೋಡಿಯಾಗಬೇಕು ಅಂತ ಆಶಿಸುವಂಥ ಅಭಿಮಾನಿಗಳೇ ಹೆಚ್ಚಾಗಿದ್ರು. ಇದೇ ಈಗ ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿದೆ ಸ್ನೇಹಿತರೆ. ಸೊ ಈ ಒಂದು ಎಂಗೇಜ್ಮೆಂಟ್ಗೆ ಭವ್ಯ ಗೌಡ ಹಾಗೆ ತನ್ನ ಇಬ್ಬರು ತಂಗಿಯರು ಕೂಡ ಸ್ನೇಹಿತರ ಜೊತೆ ನಿಶ್ಚಿತಾರ್ಥ ಸಮಾರಂಭಕ್ಕೆ ತೆರಳಿ ಬೆಸ್ಟ್ ಫ್ರೆಂಡ್ ಸಂಭ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದ್ರು ಸ್ನೇಹಿತರೆ. ಸೊ ಧನುಷ್ ಸಂಗಾತಿಯ ಹೆಸರು ಏನು ಹಿನ್ನೆಲೆ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಈಕೆ ಯಾರು, ದಾಂಪತ್ಯ ಜೀವನಕ್ಕೆ ಧನುಷ್ ಯಾರ ಜೊತೆ ಕಾಲಿಡ್ತಿದ್ದಾರೆ, ಏನು ಎತ್ತ, ಇವ್ರದ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ, ಇವೆಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಕೊನೆಯ ತನಕ ತಪ್ಪದೇ ನೋಡಿ. ಸ್ನೇಹಿತರೆ, ಗೀತಾ ಸೀರಿಯಲ್ ಆರಂಭವಾದ ಬಳಿಕ ಇಬ್ಬರೂ ಕೂಡ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಔಟಿಂಗ್ ಏನೇ ಇದ್ರೂ ಕೂಡ ಹೆಚ್ಚಾಗಿ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ರು. ಹಾಗಾಗಿ ಇವರಿಬ್ಬರೂ ಕೂಡ ಡೇಟ್ ಮಾಡ್ತಿದ್ದಾರೆ ಅನ್ನುವಂಥ ರೂಮರ್ಸ್ ಕೂಡ ಹರಿದಾಡ್ತಾನೆ ಇದ್ರು. ಇಬ್ಬರು ಸಾಕಷ್ಟು ಸಲ ತಾವು ಫ್ರೆಂಡ್ಸ್ ಅಂತ ಸಾಕಷ್ಟು ಇಂಟರ್ವ್ಯೂ ಮೀಡಿಯಾ ಮುಂದೆ ಹೇಳ್ಕೊಂಡ್ರು ಕೂಡ ಇಬ್ಬರನ್ನ ರಿಯಲ್ ಲೈಫಲ್ಲೂ ಕೂಡ ಜೋಡಿಯಾಗಿ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ರು. ಸೊ ಗೀತಾ ಹಾಗೆ ವಿಜಯ್ ಇಬ್ಬರೂ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡಿ ರಿಯಲ್ ಲೈಫಲ್ಲೂ ಕೂಡ ಮದುವೆಯಾಗಿ ಅಂತ ಸಾಕಷ್ಟು ಜನ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರು. ಇದೀಗ ಧನುಷ್ ಗೌಡ ಫೋಟೋ ವೈರಲ್ ಆಗ್ತಿದ್ದಂತೆ ಅಭಿಮಾನಿಗಳು ಏನೇನೋ ಕಮೆಂಟನ್ನು ಕೂಡ ಮಾಡ್ತಾ ಇದ್ರು. ಅಂದರೆ ಯಾವಾಗ ಅವರ ಒಂದು ನಿಶ್ಚಿತಾರ್ಥ ಫೋಟೋ ವೈರಲ್ ಆಗೋದಕ್ಕೆ ಶುರುವಾಯಿತೋ, ಸೊ ನೀವಿಬ್ಬರು ಲೈಫ್ ಪಾರ್ಟ್ನರ್ಸ್ ಆಗ್ತೀರಾ ಅಂತ ಅಂದ್ಕೊಂಡಿದ್ವಿ ಇಷ್ಟು ದಿನ. ನಿಜವಾಗ್ಲೂ ಈಗ ಈ ಒಂದು ಫೋಟೋ ನೋಡಿ ಬೇಜಾರಾಗ್ತಾ ಇದೆ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರೆ, ಮತ್ತೊಬ್ರು ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ತುಂಬ ನೋವಾಗಿದೆ, ಜೋರಾಗಿ ಅಳಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಹೇಳೋದು ಯಾರನ್ನು ಜಾಸ್ತಿ ಹಚ್ಕೋಬಾರ್ದು ಅಂತ ಕಮೆಂಟ್ ಕೂಡ ಮಾಡಿದರು. ಅಂದರೆ ಅಷ್ಟು ಎಡಿಕ್ಟ್ ಆಗಿದ್ರು ಈ ಒಂದು ಗೀತಾ ಸೀರಿಯಲ್ಗೆ, ಜೊತೆಗೆ ಇವರ ಒಂದು ಫ್ರೆಂಡ್ಶಿಪ್ಗೆ. ಸೊ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಆಗಿದೆ. ನೀವಿಬ್ಬರು ಜೋಡಿಯಾಗಿದ್ರೆ ಚೆನ್ನಾಗಿರ್ತಿತ್ತು, ಗೀತಾ ಹಾಗೆ ವಿಜಯ್ ಜೋಡಿನೇ ಬೆಸ್ಟ್ ಜೋಡಿ, ನೀವಿಬ್ಬರು ಮದುವೆ ಆಗಿಬಿಡಿ, ತುಂಬ ಬೇಜಾರಾಗ್ತಿದೆ ಅಂತೆಲ್ಲ ಸಾಕಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಆದರೆ ರಿಯಲ್ ಲೈಫಲ್ಲಿ ಅವರಿಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸ್ ಸ್ನೇಹಿತರೆ. ಸೊ ಗೀತಾ ಸೀರಿಯಲ್ ಹೀರೋ ಧನುಷ್ ಗೌಡ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಧನುಷ್ ಮನೆಯಲ್ಲಿ ವಿವಾಹ ಪೂರ್ವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇದೆ. ಅತ್ತೆಯ ಮಗಳ ಜೊತೆ ಹಸೆಮಣೆ ಇರೋದಕ್ಕೆ ನಟ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಹಾಗಾದರೆ ಈಕೆಯ ಹೆಸರು ಏನು, ಈಕೆಯ ಹಿನ್ನೆಲೆ ಏನು ಅಂತ ನಾವು ನೋಡೋದಾದರೆ, ಧನುಷ್ ಹಾಗೆ ವಧು ಸಂಜನಾ ಮನೆಯಲ್ಲಿ ಮದುವೆ ಸಂಭ್ರಮ ಕಳೆಗಟ್ಟಿದೆ. ಮೆಹಂದಿ ಶಾಸ್ತ್ರ, ಬಳೆ ಶಾಸ್ತ್ರ ಸೇರಿದಂತೆ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಾಗಿ ಸ್ನೇಹಿತರೆ. ಮದುವೆಗೆ ನಟ ಕೂಡ ರೆಡಿಯಾಗಿದ್ದಾರೆ. ಸೊ ಮದುವೆ ಕೂಡ ಇನ್ನೇನು ಆಗೋಗಿದೆ. ಸೊ ಕಳೆದ ಡಿಸೆಂಬರ್ನಲ್ಲಿ ಧನುಷ್ ಹಾಗೆ ಅತ್ತೆ ಮಗಳು ಸಂಜನಾ ಜೊತೆ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ರು ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ. ಈ ಒಂದು ನಿಶ್ಚಿತಾರ್ಥ ನೆರವೇರಿತ್ತು. ಈಗ ಮದುವೆ ಬಗ್ಗೆ ಧನುಷ್ ಗೌಡ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಗೀತಾ ಸೀರಿಯಲ್ ಮೂಲಕ ಭವ್ಯ ಗೌಡಗೆ ಹೀರೋ ಆಗಿ ನಟಿಸಿದ್ದಂಥ ಧನುಷ್ ಸದ್ಯ ಸಿನಿಮಾ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾರಂತೆ. ಸದ್ಯದಲ್ಲೇ ಈ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಸೊ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇವರು ಮದುವೆಗೆ ತಯಾರಿಯನ್ನು ನಡೆಸ್ಕೊಳ್ತಿದ್ದಾರೆ ಅಂತ. ಸೊ ಈಗ ಧನುಷ್ ಅವರ ಮನೆಯಲ್ಲಿ ವಿವಾಹ ಪೂರ್ವ ಅಂದರೆ ಈ ಒಂದು ಬಳೆ ಶಾಸ್ತ್ರ ಆಗಿರ್ಬೋದು, ಮೆಹಂದಿ ಶಾಸ್ತ್ರ, ಅಷ್ಟೇ ಅಲ್ಲದೆ ಸುಂದರವಾಗಿ ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಧನುಷ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸಮಾರಂಭದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಕೆಲ ತಿಂಗಳುಗಳ ಹಿಂದೆ ಗೀತಾ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು. ಈ ಧಾರಾವಾಹಿಯಲ್ಲಿ ನಾಯಕ ವಿಜಯ್ ಪಾತ್ರದಲ್ಲಿ ಧನುಷ್ ನಟಿಸಿದರು. ಒಂದಷ್ಟು ಜನ ಈ ಸೀರಿಯಲ್ ಮುಗಿಬೇಕು ಅಂತ ಅಂದ್ಕೊಂಡಿದ್ರೆ, ಇನ್ನೊಂದಷ್ಟು ಜನ ಈ ಇಬ್ಬರು ಜೋಡಿಗಾಗಿ ಈ ಸೀರಿಯಲನ್ನು ಕಂಟಿನ್ಯೂ ಮಾಡಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಸೊ ಧನುಷ್ ಅವರು ಸದ್ಯ ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ತಿಲ್ಲ. ಅಂದರೆ ಅವರು ಸಿನಿಮಾಗೆ ರೆಡಿ ಆಗ್ತಿದ್ದಾರೆ, ಜೊತೆಗೆ ಫಿಟ್ನೆಸ್ ಕಡೆಗೆ ಗಮನ ಕೊಡ್ತಿದ್ದಾರಂತೆ. ಸೊ ಧನುಷ್ ಮದುವೆಯಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಅನೇಕ ತಾರೆಯರು ಭಾಗಿಯಾಗಿದ್ದಾರೆ. ನವ ಜೋಡಿಗಳಿಗೆ ಶುಭವನ್ನ ಹಾರೈಸಿದ್ದಾರೆ. ಒಟ್ಟಿನಲ್ಲಿ ವೀಕ್ಷಕರು ಧನುಷ್ ಅವರ ಮದುವೆ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಸ್ನೇಹಿತರೆ.
ಸೊ ಧನುಷ್ ಗೌಡ ಅವರು ಸಂಜನಾ ಅವರನ್ನು ಮದುವೆ ಆಗ್ತಾ ಇರುವಂಥದ್ದು. ಸೊ ಇವರ ಒಂದು ಅತ್ತೆಯ ಮಗಳು ಸ್ನೇಹಿತರೆ, ಅಂದರೆ ಸೋದರತ್ತೆ ಮಗಳು ಅಂತ ಹೇಳ್ತಾರೆ. ಸೊ ಸಂಜನಾ ಹಾಗೆ ಧನುಷ್ ಅವರು ಒಟ್ಟಿಗೆ ಆಡಿ ಬೆಳೆದವರು, ಅಂದರೆ ಚೈಲ್ಡ್ಹುಡ್ಡಿಂದ ಕೂಡ ಒಟ್ಟಿಗೆ ಇದ್ದವರು. ಸೊ ಇವರಿಬ್ಬರು ಅರೇಂಜ್ ಮ್ಯಾರೇಜ್ ಆಗ್ತಿದ್ದಾರೆ, ಅಂದರೆ ಮನೆಯವರು ನೋಡಿ ಆಮೇಲೆ ಇವರನ್ನು ಒಪ್ಪಿಸಿ ಸೊ ಮದುವೆ ಆಗ್ತಾ ಇರುವಂಥದ್ದು. ಸೊ ಸಂಜನಾ ಧನುಷ್ ಅವರ ಮದುವೆ ಪ್ರಯುಕ್ತ ವಿಭಿನ್ನ ಕಾಸ್ಟ್ಯೂಮನ್ನು ಕೂಡ ಡಿಸೈನ್ ಮಾಡ್ಕೊಂಡಿದ್ದಾರೆ. ಸೊ ತಮ್ಮ ಒಂದು ದಿನದಂದು ಚೆನ್ನಾಗಿ ಕಾಣಬೇಕು ಅನ್ನುವಂಥದ್ದನ್ನು ಸೊ ಸಂಜನಾ ಅವರು ಮೆಹಂದಿ ಕಾರ್ಯಕ್ರಮದಲ್ಲಿ ಮದರಂಗಿ ಹಾಕ್ಕೊಂಡು ಕಾಣಿಸಿದ್ದು ಒಂದಷ್ಟು ಫೋಟೋಗಳು ವೈರಲ್ ಆಗ್ತಾ ಇದೆ. ಸೊ ಸಂಜನಾ ಅವರ ಸುಂದರವಾದ ಉಡುಗೆ ಹಾಕ್ಕೊಂಡಿರುವಂತಹ ಒಂದಷ್ಟು ಫೋಟೋಗಳು ವೈರಲ್ ಆಗ್ತಾ ಇದೆ. ಸೊ ಸಂಜನಾ ಅವರು ಯಾವ ವೃತ್ತಿಯಲ್ಲಿ ಇದ್ದಾರೆ ಅನ್ನುವಂಥ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ಸ್ನೇಹಿತರೆ. ಸೊ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮದುವೆ ಆಗ್ತಿದೆ ಅನ್ನುವಂಥ ವಿಚಾರವಷ್ಟೇ ಗೊತ್ತಿರೋದು. ಸೊ ಅದಾದ ಮೇಲೆ ಅವರ ಹಿನ್ನೆಲೆ ಏನು, ಅಂದರೆ ಅತ್ತೆ ಮಗಳು ಅನ್ನುವಂಥದ್ದನ್ನು ಮಾತ್ರ ಅವರು ಹೇಳ್ಕೊಂಡಿರುವಂಥದ್ದು. ಸೊ ಚೈಲ್ಡ್ಹುಡ್ಡಿಂದ ಕೂಡ ಜೊತೆಗೆ ನಾವು ನೋಡಿಕೊಂಡು ಬೆಳ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಮನೆಯವರು ನಮ್ಮನ್ನು ಒಂದು ಕೇಳಿ ಏನು ಯಾಕೆ ಮದುವೆ ಆಗಬಾರ್ದು ಅನ್ನುವಂಥದ್ದನ್ನು ಕೇಳಿ ಇವರಿಬ್ಬರು ಕೂಡ ಒಪ್ಪಿ ಮದುವೆ ಆಗಿರುವಂಥದ್ದು ಸ್ನೇಹಿತರೆ. ಸೊ ನಿಮ್ಗೇನು ಅನ್ಸುತ್ತೆ, ಗೀತಾ ಹಾಗೆ ವಿಜ್ಜಿ ಮದುವೆ ಆಗ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅವರಿಬ್ಬರು ಮದುವೆ ಆಗ್ತಿದ್ರೆ ಚಂದನ, ಅಥವಾ ವಿಜ್ಜಿಗೆ ಈಗ ಸಂಜನಾ ಸಿಕ್ಕಿರುವಂಥದ್ದು ನಿಮಗೆ ಖುಷಿನಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.